ಒಂದು ಕಾರಣಕ್ಕೋಸ್ಕರ ನಡೀತದೆ. ಆ ಕಾರಣ ನಿಜಕ್ಕೂ ಕೂಡ ಸಾಕಾರಗೊಂಡದ್ದೇ ಆದರೆ ಅದಕ್ಕೆ ಒಂದಿಷ್ಟು ಅರ್ಥ ಬರ್ತದೆ. ಇವತ್ತಿನ ಈ ಗುರು ಪರಂಪರೆಯ ಕಾರ್ಯಕ್ರಮವೂ ಕೂಡ ಹಿಂದಿನ ನಮ್ಮೆಲ್ಲ ಗುರುಗಳನ್ನ ಸ್ಮರಿಸ್ಕೊಳ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಒಂದು ಅವಕಾಶ. 1800 ವರ್ಷಗಳ ಇತಿಹಾಸವುಳ್ಳಂಥ ನಿಮ್ಮ ಆದಿಚುಂಚನಗಿರಿ ಮಠಕ್ಕೆ 71ನೇ ಜಗದ್ಗುರುಗಳಾಗಿ ಪೂಜ್ಯ ಗುರುಗಳು ಬಂದಾಗ ಇದ್ದ ಪರಿಸ್ಥಿತಿ ನಿಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಪೂಜ್ಯ ಗುರುಗಳ ಸಾಧನೆಯನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋದಾಗ ಭಕ್ತರು ಬಂದು ಹೇಳ್ತಾ ಇದ್ರು, ಗುರುಗಳು ಹೇಳ್ತಾ ಇದ್ರು, ಇದು ನಾನು ಮಾಡಿದ್ದಲ್ಲ, ಭೈರವ ಈ ಕಾಲಘಟ್ಟಕ್ಕೆ ತನ್ನ ಭಕ್ತರಿಗೆ ಏನು ಬೇಕಾಗಿದೆಯೋ ಅದನ್ನು ನನ್ನನ್ನು ಹಿಡ್ಕೊಂಡು ನನ್ನ ಮುಖಾಂತರ ಮಾಡಿಸಿಕೊಟ್ಟು ಇದು ನನ್ನ ಸಾಧನೆಯಲ್ಲ ಅಂತ ಪೂಜ್ಯ ಗುರುಗಳೇ ಹೇಳ್ತಿದ್ರು. ಸಾಕ್ಷಾತ್ ಗಂಗಾಧರೇಶ್ವರನ ಅವತಾರಿಯೇ ಆಗಿದ್ದಂಥ ನಮ್ಮ ಪೂಜ್ಯ ಗುರುಗಳೇ ಹಾಗೆ ಹೇಳ್ತಾ ಇರಬೇಕಾದ್ರೆ ಇನ್ನು ಯಾವ ರೀತಿಯಲ್ಲಿ ಆಗಿರಬಹುದಾಗಿರ್ತಕ್ಕಂಥ ಸಾಧನೆಗಳನ್ನು ವ್ಯಕ್ತಿಗತವಾಗಿ ಯಾರು ಕೂಡ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೂ ಭೌತಿಕ ನೆಲೆಗಟ್ಟಿನಲ್ಲಿ ನಿಂತು ಯೋಚನೆ ಮಾಡಿದಾಗ ನಿಂತು ದೂರದಲ್ಲಿ ನೋಡಲಿಕ್ಕೆ ದೇವಸ್ಥಾನದಲ್ಲಿ ಶಿಖರ ಕಂಡು ಅಲ್ಲೇ ನಮಸ್ಕಾರ ಮಾಡ್ತಾರೆ. ನೀವು ಕೂಡ ಇವತ್ತು 72ನೇ ಜಗದ್ಗುರುಗಳನ್ನು ಶಿಖರದ ರೂಪದಲ್ಲಿ ನೀವು ನೋಡ್ತಾ ಇದ್ರು. ಶಿಖರ ನಿಜಕ್ಕೂ ಕೂಡ ನಿಲ್ಲಲಿಕ್ಕೆ ದೈವದ ಗುರುವಿನ ಆಶೀರ್ವಾದ ಒಂದು ಕಡೆ ಆದರೆ ಅದಕ್ಕೆ ಗೋಡೆಯಾಗಿ, ಕಂಬಗಳಾಗಿ, ಸ್ತಂಭಗಳಾಗಿ, ಅಧಿಷ್ಠಾನವಾಗಿ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಜೊತೆಯಲ್ಲಿರ್ತಕ್ಕಂಥ ವಿವಿಧ ಎಲ್ಲ ಶಾಖಾ ಸ್ವಾಮಿಗಳ ಒಂದು ಕಾಣಿಕೆ ಕೂಡ ಅಷ್ಟೇ ಅಪರಿಮಿತವಾಗಿರ್ತಕ್ಕಂಥದ್ದು. ನಾನು ಸದಾ ಹೇಳ್ತೇನೆ, ಪೂಜ್ಯ ಗುರುಗಳು ಕೊಟ್ಟು ಹೋಗಿರ್ತಕ್ಕಂಥ 2 ದೊಡ್ಡ ಕಾಣಿಕೆ ಭೈರವನ ಆಶೀರ್ವಾದದ ಹೊರತಾಗಿ ಒಂದು ಸಮಾಜದಲ್ಲಿರ್ತಕ್ಕಂಥ ನಿಮ್ಮಂತಹ ಸದ್ಭಕ್ತರುಗಳು ಒಂದು ಕಡೆ, ಇನ್ನೊಂದು ಕಡೆ ಅಷ್ಟೇ ನಿಷ್ಠೆಯುಳ್ಳ ತ್ಯಾಗ ಸಂಪನ್ನರಾಗಿರ್ತಕ್ಕಂಥ ಸನ್ಯಾಸಿ ಪರಂಪರೆಯನ್ನು ಪೂಜ್ಯ ಗುರುಗಳು ಕೊಟ್ಟು ಹೋಗಿರ್ತಕ್ಕಂಥದ್ದು. ಅಂತಹ ಎಲ್ಲ ಸನ್ಯಾಸಿಗಳು ವಿವಿಧ ಜಿಲ್ಲೆಗಳಲ್ಲಿ ನಿಂತು ಮಠ, ಅದರ ಪರಂಪರೆ ಮತ್ತು ಅದಕ್ಕೆ ಸಂಬಂಧಿಸಿದ ಭಕ್ತರ ಹೊರತಾಗಿ ಅವರ ಬದುಕಿನಲ್ಲಿ ಏನೂ ಕೂಡ ಕಾಣದೇ ಇರೋ ಮಟ್ಟಕ್ಕೆ ಅವರ ಸೇವೆ ನಡೀತಾ ಇರೋದ್ರಿಂದ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಈಗ ನಾನು ನೆನಪು ಮಾಡಿಕೊಡ್ತಾ ಇವತ್ತಿನ ಪವಿತ್ರ ಕಾರ್ಯಕ್ರಮ ವಿಜ್ಞಾಪನ. ಯಾಕಾಗಿ ಈ ಕಾರ್ಯಕ್ರಮ? ಪ್ರಸನ್ನನಾಥ ಸ್ವಾಮಿಗಳು ಪ್ರಾರಂಭದಲ್ಲಿ ಹೇಳಿದರು, ಪೂಜ್ಯ ಗುರುಜರ 71ನೇ ಪೀಠಾಧಿಕಾರದ ಸಂದರ್ಭಕ್ಕೆ ನಶಿಸಿ ಹೋಗ್ತಾ ಇರ್ತಕ್ಕಂಥ ಜನಪದವಿಲ್ಲದೆ ಹೋದದ್ದಾದರೆ ಶಿಷ್ಟಾಚಾರಕ್ಕೂ ಕೂಡ ಶಕ್ತಿ ಬರೋದಿಲ್ಲ, ದೇಶವೂ ಕೂಡ ಉಳಿಯೋದಿಲ್ಲ. ಅದನ್ನು ತಿಳಿದುಕೊಂಡು ಅದನ್ನು ಸಂರಕ್ಷಿಸುವ ಕಾರ್ಯಕ್ಕೋಸ್ಕರ ಜನಪದ ಮೇಳವನ್ನು ಪ್ರಾರಂಭ ಮಾಡಿದರು. ಜನಪದದ ಜೊತೆಯಲ್ಲಿಯೇ ಪೂಜ್ಯ ಗುರುಗಳು ಸ್ಥಾಪಿಸಿದಂಥ ಆಧುನಿಕ ವಿದ್ಯಾಶಾಲೆಗಳು ಓಡ್ತಾ ಇರ್ತಕ್ಕಂಥ ದಿಕ್ಕು ದಿಶೆಯನ್ನು ನೋಡಿದೆಯಾದರೆ ಮುಂದೊಂದು ದಿನ ಈ ವಿದ್ಯೆಯನ್ನು ಕಲಿತಂಥ ಮಕ್ಕಳಿಗೆ ಎಲ್ಲೋ ಹೋಗೋದು ಗೊತ್ತಿಲ್ಲ. ಒಮ್ಮೆ ಯಾವುದೋ ಒಂದು ಗ್ರಂಥವನ್ನು ಓದಬೇಕಾದ್ರೆ ಗುರೂಜಿಯವರು ಒಂದು ಕಡೆ ಸ್ಟಾಪ್ ಮಾಡಿಸಿದ್ರು, ಜಸ್ಟ್ ಸ್ಟಾಪ್ ಇಟ್ ಫ್ರಮ್ ದೇರ್. ಆ ಗ್ರಂಥದ ಮಧ್ಯದಲ್ಲಿ ಗ್ರಂಥಕರ್ತ ರುದರ್ಫರ್ಡ್ ಅಂತ ಒಬ್ಬ ಸೈಂಟಿಸ್ಟ್ನ ಕೋಟ್ ಮಾಡಿದ್ರು. ಏನು ಕೋಟ್ ಮಾಡಿದ್ರು ಅವರು? ರುದರ್ಫರ್ಡ್ ನಿಮಗೆ ಗೊತ್ತಿರ್ತಕ್ಕಂಥದ್ದು 1911ರ ಸುಮಾರಿಗೆ ಅವರಿಗೆ ನೊಬೆಲ್ ಅವಾರ್ಡ್ ಬಂತು. ರಾಬರ್ಟ್ ರುದರ್ಫರ್ಡ್. ಜಾನ್ ಡಾಲ್ಟನ್ ನಿಮಗೆ ಗೊತ್ತು, ಅಟಾಮಿಕ್ ಮಾಡೆಲ್ ಅಂತ ಕೊಟ್ಟಂತಹ ಇಬ್ಬರು ಮಹನೀಯರು. ಅಟಾಮಿಕ್ ಮಾಡೆಲ್ನಲ್ಲಿ ರುದರ್ಫರ್ಡ್ ಅಟಾಮಿಕ್ ಮಾಡೆಲ್ ಅಂತಲೇ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಮಾಡೆಲ್ ಇದೆ. ಆ ಮನುಷ್ಯನಿಗೆ ಜಗತ್ತಿನಲ್ಲಿ ಈ ಆಟಮ್ಸು, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಬಿಟ್ಟರೆ ಬೇರೆ ಏನು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿನಲ್ಲಿ ಈ ಭೌತ ಕಣಗಳನ್ನು ಬಿಟ್ಟದ್ದೇ ಅದಕ್ಕೆ ಅಧಿಷ್ಠಾನಭೂತವಾಗಿರ್ತಕ್ಕಂಥದ್ದು ಇನ್ನೊಂದು ಶಕ್ತಿ ಇಲ್ಲ ಅಂತ ಭಾವಿಸಿದ ಮನುಷ್ಯ. ಅದು ಯಾಕೋ ಏನೋ ಕಾಣೆ 66ನೇ ವಯಸ್ಸಿನಲ್ಲಿ ಅವನೊಂದು ಭಾವನೆ ಬಂದಂತೆ, ಈ ಭೌತ ಕಾಣುವ ಜಗತ್ತಿನ ಹೊರತಾಗಿ ಕಾಣುವ ಜಗತ್ತಿಗೆ ಕಾಣದ ಯಾವುದೋ ಒಂದು ಅಧಿಷ್ಠಾನವು ಇರಲೇಬೇಕು ಅಂತ ಸುಮ್ಮನೆ ಒಂದು ಭಾವನೆ. ಹಾಗೆ ಹೇಳಿದ ಮಾತನ್ನು ಪುಸ್ತಕದಲ್ಲಿ ಗ್ರಂಥಕರ್ತ ನಮೂದಿಸಿದರು. ಅದರ ಕೋಟ್ ಹೀಗೆ ಬರ್ತದೆ: In search of truth of my life, I ended with protons, neutrons and electrons which have no life at all. ನಾನು ರುದರ್ಫರ್ಡ್ನ ಕೋಟ್ ಮಾಡ್ತಾ ಇದ್ದೆ. In search of truth of my life, I ended with protons, neutrons and electrons which have no life at all. Somewhere along the line, my life has run out to my fingers.
At this stage, I have been trying to retrace the path of my life. ಯಾವ ವಿಜ್ಞಾನಿ ಬದುಕಿನದ್ದಕ್ಕೂ ಭೌತ ಕಡ ಭೌತ ಜಗತ್ತಿನ ಹೊರತಾಗಿ ಏನು ಇರಲಿಕ್ಕೇ ಸಾಧ್ಯ ಇಲ್ಲ ಅಂತ ವಾದಿಸುತ್ತಾ ಬಂದು ಬದುಕಿನ ಒಂದು ಹಂತದಲ್ಲಿ ಕಾಣುವ ಜಗತ್ತಿನ ಹಿಂದೆ ಬಿಯಾಂಡ್ ಆಲ್ ದ ಸೀನ್ ಥಿಂಗ್ ದೇರ್ ಮಸ್ಟ್ ಬಿ ಅನ್ಸೀನ್ ಅನ್ಮ್ಯಾನಿಫೆಸ್ಟೆಡ್ ಥಿಂಗ್ ವಿಚ್ ಇಸ್ ದ ರೀಸನ್ ವಿಚ್ ಇಸ್ ದ ಕಾಸ್ ಫಾರ್ ಆಲ್ ದ ಮ್ಯಾನಿಫೆಸ್ಟೆಡ್ ಥಿಂಗ್ಸ್. ಅವನಿಗೆ ಭಾವನೆ ಬಂತು. ಅವನೇನು ಹೇಳಿದ? ಬಾಳ ಬದುಕಿನ ರಹಸ್ಯವನ್ನು ಅರಿಯುವ ಶೋಧದಲ್ಲಿ ಜೀವ ಸೆರೆಯಿಲ್ಲದ ಹಣ್ಣು ಪರಮಾಣುಗಳ ನೆರೆಯಲ್ಲಿ ನಿಂತೆ ಬಾಳ ದಾರಿಯಲ್ಲೆಲ್ಲೂ ಸತ್ಯದ ಬದುಕು ಸುಳಿದು ಇಲ್ಲವಾಯಿತು. ಮುಪ್ಪಡರಿದ ನನ್ನ ಈ ಬಾಳ ಸಂಜೆಯಲ್ಲಿ ನಿಜದ ಬದುಕಿನ ಶೋಧದಲ್ಲಿ ಅಂತ ಹೇಳಿದಾಗ ಅಷ್ಟೊತ್ತಿಗೆ ಅವನು ದೇಹ ಮುಗಿತ ಬಂತು. ಅವನಿಗೆ